ಗರ್ಭಿಣಿಯರು ದಿನನಿತ್ಯ ಸೇವಿಸುವಂತಹ ಆಹಾರಗಳಲ್ಲಿ ಕೆಲವೊಂದು ರೀತಿಯ ಆಹಾರಗಳನ್ನು ಸೇವಿಸುವುದರಿಂದ ಗರ್ಭಿಣಿಯ ಆರೋಗ್ಯಕ್ಕೆ ಅಲ್ಲದೆ ಮಗುವಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈಗ ನೀವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಸ್ ನಿಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ಗಳು, ಐರನ್ ಟ್ಯಾಬ್ಲೆಟ್ಸ್ಗಳು, ಅದೇ ಥರ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಕೊಡ್ತಾರೆ. ಈ ಫೋಲಿಕ್ ಆ್ಯಸಿಡ್, ಐರನ್, ಕ್ಯಾಲ್ಶಿಯಂ ಇವುಗಳೆಲ್ಲ ನಾವು ತಿನ್ನುವಂತಹ ಆಹಾರಗಳಲ್ಲಿ ಕೂಡ ಇದೆ. ಅದೇ ಥರ ಪ್ರೆಗ್ನೆಂಟ್ಗಳು ಯಾವುದೆಲ್ಲ ಆಹಾರಗಳನ್ನು ದಿನನಿತ್ಯ ತಿನ್ನಬೇಕು, ಯಾವುದೆಲ್ಲ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ಸಾಯರ್ ವರ್ಲ್ಡ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಈಗ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುವಂತಹ ಆಹಾರಗಳು ಯಾವುದೆಲ್ಲ ಅಂತ ನೋಡುವ. ಅದರಲ್ಲಿ ಸೊಪ್ಪು ತರಕಾರಿಗಳು, ಕಾಳುಗಳು, ಸಿಟ್ರಸ್ ಫ್ರೂಟ್ಸ್ಗಳಾಗಿರುವಂತಹ ಆರೆಂಜ್, ದ್ರಾಕ್ಷಿ, ನಿಂಬೆ ಇವುಗಳಲ್ಲೆಲ್ಲ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇದೆ. ಆಮೇಲೆ ಅಯನ್ ರಿಚ್ ಆಗಿರುವಂತಹ ಫುಡ್ಗಳು ಯಾವುದೆಲ್ಲ ಅಂತ ಹೇಳಿದರೆ ರೆಡ್ ಮೀಟ್ಗಳು, ಚಿಕನ್, ಫಿಶ್ ಇವುಗಳಲ್ಲೆಲ್ಲ ಅಯನ್ ಜಾಸ್ತಿ ಇದೆ. ಕ್ಯಾಲ್ಶಿಯಂ ಜಾಸ್ತಿ ಆಗಿರುವಂತಹ ಆಹಾರಗಳು ಅಂದರೆ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಂದರೆ ಹಾಲು, ಚೀಸ್, ಮೊಸರು ಮತ್ತು ಸೊಪ್ಪು ತರಕಾರಿಗಳು ಇವುಗಳಲ್ಲೆಲ್ಲ ಕ್ಯಾಲ್ಶಿಯಂ ಜಾಸ್ತಿ ಇದೆ. ಅದು ಅಲ್ಲದೆ ಪ್ರೋಟೀನ್ ರಿಚ್ ಆಗಿರುವಂಥ ಆಹಾರಗಳು ಅಂದರೆ ಮಾಂಸಗಳಲ್ಲಿ, ಕಾಳುಗಳಲ್ಲಿ, ನಟ್ಸ್, ಸೀಡ್ಸ್ಗಳಲ್ಲಿ ಪ್ರೋಟೀನ್ ಜಾಸ್ತಿ ಇವೆ. ಜೊತೆಗೆ ಒಮೆಗಾ 3 ರಿಚ್ ಆಗಿರುವಂತಹ ಆಹಾರಗಳು ಫ್ಯಾಟಿ ಫಿಶ್ಗಳಲ್ಲಿ, ನಟ್ಸ್, ಸೀಡ್ಸ್ಗಳಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗಳು ಜಾಸ್ತಿ ಇವೆ. ಈ ಆಹಾರಗಳನ್ನೆಲ್ಲ ಗರ್ಭಿಣಿಯರು ತಮ್ಮ ಆಹಾರಗಳಲ್ಲಿ ಬಳಸೋದ್ರಿಂದ ಗರ್ಭಿಣಿಗೆ ಮಾತ್ರ ಅಲ್ಲದೆ ಮಗುವಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸರಿಯಾಗಿ ಬೇಯಿಸದ ಮಾಂಸಗಳು, ಹಸಿ ಮೊಟ್ಟೆ, ಜಂಕ್ ಫುಡ್ಗಳು, ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್ ಪ್ರಾಡಕ್ಟ್ಸ್ಗಳು, ಮೊಳಕೆ ಬರಿಸಿದಂತಹ ಹಸಿ ಕಾಳುಗಳು, ಪ್ರಾಸೆಸ್ಡ್ ಮಾಂಸಗಳ ಜೊತೆಗೆ ಅತಿಯಾದ ಶುಗರ್ ಸೇವನೆ ಒಳ್ಳೆಯದಲ್ಲ. ಅತಿಯಾದ ಕೆಫೆನ್ ಇವುಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಫ್ರೂಟ್ಸ್, ವೆಜಿಟೇಬಲ್ಸ್ಗಳನ್ನು ತಿನ್ನುವ ಮೊದಲು ಪೆಸ್ಟಿಸೈಡ್ಸ್ಗಳು ಇರೋದ್ರಿಂದ ಉಪ್ಪು ನೀರಲ್ಲಿ ಸರಿಯಾಗಿ ಸೋಕ್ ಮಾಡಿ ನಂತರ ಚೆನ್ನಾಗಿ ತೊಳೆದು ತಿನ್ನಿ. ಕೊನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದು ತುಂಬಾ ಅಗತ್ಯ. ಸೊ ನೀರನ್ನು ಸರಿಯಾಗಿ ಕುಡಿಯಿರಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.